ಹಠ ಮಾಡಿ ಹಾಕೊಂಡಿದ್ದಾಳೆ, ಅದನ್ನು ಕೇಳ್ತಿರುತ್ತೆ. ಮಟನ್ ಬಿರಿಯಾನಿ ಹಾಂ ಚೆನ್ನಾಗಿದೆಯಾ? ಒಂದೇ ಇದೆಯಾ? ಟೇಸ್ಟ್ ಹೇಗೆ? ಚೆನ್ನಾಯ್ತಾ? ಪರವಾಗಿಲ್ಲ, ಟೈಮ್ ಪಾಸ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಖುಷಿಮನು ಹಾಯ್ ಮಾಡ್ತಾ ಇದ್ದಾಳೆ ಇವತ್ತಿನ ಬ್ಲಾಗಲ್ಲಿ. ಅಲ್ಲ ಖುಷಿಮಾ ಇವತ್ತು ತಿನ್ನು. ಇವತ್ತು ಖುಷಿಮಾ ಫುಲ್ ರೆಡಿ ಆಗ್ಬಿಟ್ಟಿದ್ದಾಳೆ. ಎಲ್ಲಿ ಹೋಗ್ತಾ ಇದೆಯಾ ಖುಷಿಮಾ? ಬಬ್ರು ಹತ್ರ ಹೋಗ್ತಾ ಇದೆಯಾ? ಬಬ್ರು ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಬಬ್ರು ಇವತ್ತು ಡೇ ಕೇರ್, ಅದರಿಂದ ಖುಷಿಮಾನು ಡೇ ಕೇರ್ಗೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಬಬ್ಬು ಅಂತೆ. ಬಬ್ಬು ಇವನು ಜೊತೆಲಿ ಇರ್ಬೇಕಾದ್ರೆ ಆಟ ಆಡೋದಿಲ್ಲ. ಆದ್ರೆ ಬಬ್ರು ಮನೆಗಲ್ಲಮ್ಮ, ಸ್ಕೂಲಿಗೆ. ಇಲ್ಲಿ ನಿಂತ್ಕೊಳ್ಳಮ್ಮ, ನಿಂತ್ಕೊಳ್ಳ. ಸೊ ಖುಷಿ ಬಿಡು ಖುಷಿ. ಓಕೆ, ಇವಾಗ ನಾವು ರೆಡಿಯಾಗಿ ಹೊರಡ್ತಾ ಇದೀವಿ ಹೊರಗೆ. ಕೆಲಸ ಇದೆ ಒಂದು ಸ್ವಲ್ಪ, ಅದಕ್ಕೋಸ್ಕರ ಇವಾಗ ಹೊರಗಡೆ ಹೊರಡ್ತಾ ಇದೀವಿ. ನನ್ನ ಮಗನಿಗೆ ನಾನು ಬೆಳಗ್ಗೆ ಬಂದು ಚಪಾತಿ ಬುರ್ಜಿ ಮಾಡಿದ್ದೆ. ಸೊ ತಿಂಡಿ ತಿಂದ್ಬಿಟ್ಟೆ, ಚಪಾತಿ ಬುರ್ಜಿ. ಅದಕ್ಕೆ ರಕ್ಷಿತ್ ದೀಪ ಹಚ್ಚು ಅಂತ ಹೇಳಿದೆ. ಅವನು ಸ್ನಾನ ಮಾಡ್ಕೊಂಡ್ಬಂದಿದ್ರೆ ಮರ್ತ್ಬಿಟ್ನೇನು. ಅದಕ್ಕೆ ಇವಾಗ ಒಂದು ಚಪಾತಿ ತಿಂದವನೇ. ಬುರ್ಜಿ ತಿಂದಿಲ್ಲ ತಾನೆ, ಇವಾಗ ದೀಪ ಹಚ್ಬೇಕಂತ ನೆನಪಾಯ್ತೀನೋ, ಅದಕ್ಕೋಸ್ಕರ ದೀಪ ಹಚ್ತವನೆ. ಖುಷಿಮಾನು ಅವಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದೀನಿ. ಇವಾಗ ಅವಳು ಏನೋ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದು ಒಂದು. ಇವಾಗ ನಾನು, ಕೀರ್ತಿ, ಆಮೇಲೆ ರಕ್ಷಿತ್ 3 ಜನನು ಹೊರಗಡೆ ಹೋಗ್ತಿದ್ವಿ. ಸೋಮ್ ಕೂಡ ಬರ್ತಾವ್ರೆ. ಅವರು ಅಲ್ಲೇ ಹಂಗೆ ಆಫೀಸಿಂದ ಬಂದು ಅವ್ರು ಜಾಯ್ನ್ ಆಗ್ತಾರೆ. ನಾವು ಈ ಕಡೆಯಿಂದ ನಾನು ಕೀರ್ತಿ, ರಕ್ಷಿತ್ ಬರೋ ಪ್ಲಾನ್ ಇಲ್ಲ, ನಾನು ಕೀರ್ತಿ ಇಬ್ಬರೇ ಹೋಗೋ ಪ್ಲಾನ್ ಇದ್ದು. ಸ್ವಲ್ಪ ಕೆಲಸ ಇತ್ತು ನಮಗೆ. ಎಲ್ಲಿ ಹೋಗ್ತಾ ಇದ್ದೀವಿ? ಕಲ್ಯಾಣ ನಗರ್ ಹೋಗ್ತಾ ಇದೀವಿ. ಕಲ್ಯಾಣ ನಗರ್ ಸ್ವಲ್ಪ ನಮಗೆ ಸೈಟಿಂದು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಬ್ಯಾಂಕ್ ಅಂತ ಬಂದಾಗ ಗೊತ್ತಲ್ಲ, ಲೋನ್ ಮನೆ ಕಟ್ಟಿಸ್ತಾ ಇದೀವಿ ಅಂತಂದ್ರೆ ಲೋನ್ ಎಲ್ಲ ಪ್ರೊಸೀಜರ್ ಇರುತ್ತೆ. ಅದಕ್ಕೆಲ್ಲ ಒಂದು ಸ್ವಲ್ಪ ಕೆಲಸ ಇತ್ತಲ್ಲ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಬನ್ನಿ ಇವತ್ತಿಗೆ ವ್ಲಾಗ್ ಶುರು ಮಾಡೋಣ. ಹಾಗೆ ತುಂಬಾ ದಿನ ಆಯ್ತು ಫುಲ್ ಡೇ ವ್ಲಾಗ್ ಮಾಡಿ ನಾನು. ಸೊ ಸುಮಾರು ಜನ ಕೇಳೋದೊಂದೇ, ಪ್ಲೀಸ್ ಏನು ವ್ಲಾಗ್ ಹಾಕಿ ನಿಖಿತ ಅಂತ. ಇದಂಗೆ ನಮ್ಗೆ ಹೊಸ ವರ್ಷ ಶುರು ಆಗುತ್ತೆ. ಹೊಸ ವರ್ಷ ಶುರು ಆದಂಗೆ ನಮ್ಗೆ ಒಂದು ಹೊಸ ದಿನಗಳು ಅನ್ನೋ ತರ. ಅಂಡ್ ಏನು ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಏಪ್ರಿಲ್ ಮಂತಲ್ಲಿ ನಾನು ಹುಟ್ಟಿದ್ದು ದಿನ ಬೇರೆ. ನಮ್ಗೆ ಅದೇ ಹೊಸ ವರ್ಷ ಅಲ್ವಾ. ಸೊ ಆದ್ರಿಂದ ಇವಾಗ ಆವಾಗಿನ ಮತ್ತೆ ನನ್ನ ಡೈಲಿ ರೊಟೀನ್ ಏನಿತ್ತು ಅದಕ್ಕೆ ಬರುವ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು. ಓಕೆನಾ, ಆ ಥರ ವ್ಲಾಗ್ ಮಾಡೋಣ ಅಂತ. ಇನ್ನು ಬೆಳಗ್ಗೆ ನಾನು ಏನು ತಿಂಡಿ ಬಂದರೆ ಚಪಾತಿ ಎಗ್ ಬುರ್ಜಿ ಮಾಡಿದೆ ಅಂತ ಹೇಳಿದೆ. ಹಾಗೆ ಲಂಚ್ ಬಾಕ್ಸಿಗೆ ಸೋಮ್ಗೆ ಏನು ಕಟ್ಟಿದೆ? ಅನ್ನ ಸಾಂಬಾರು ಕಟ್ಟಿದೆ. ಬೇಳೆ ಸಾಂಬಾರು, ಅನ್ನ ಕಟ್ಟಿದೆ. ಹೀರೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ, ಅದನ್ನು ಕಟ್ಟಿದೆ. ಇನ್ನು ಸಬ್ಬಕ್ಕಿ ಪಾಯಸ ಮಾಡಿದ್ದೆ. ಅದನ್ನೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಏನಮ್ಮ ನೋಡಿ ಹಿಂಗಾಗುತ್ತೆ, ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಲ್ಲ. ಸಬ್ಬಕ್ಕಿ ಪಾಯಸ ಒಂದ್ಸರಿ ತೋರಿಸ್ಬಿಡ್ತೀನಿ ಗೈಸ್. ಓಕೆ ನೋಡಿ, ಸಬ್ಬಕ್ಕಿ ಪಾಯಸ ಮಾಡಿದೆ. ಬಾದಾಮಿ ಗೋಡಂಬಿ ಎಲ್ಲ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಹಾಲು ಹಾಕ್ಬಿಟ್ಟು ಮಾಡಿದ್ದೆ. ಅದೇನಂದ್ರೆ ಸಬ್ಬಕ್ಕಿ ತಳ ಹಿಡಿದ್ಬಿಡುತ್ತೆ ಅಂತ ಹೇಳ್ದೆ ನಮ್ಮ ದರ್ಶನ. ಅದಕ್ಕೆ ಒಂದು ಸ್ವಲ್ಪ ಬಾಣಲಿಲಿ ನೀರು ಇಟ್ಬಿಟ್ಟು ಅದ್ರ ಮೇಲೆ ಬಿಸಿ ಮಾಡಿದೆ. ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಅಂತ ಹೇಳಿ. ಹಾಗಾಗಿ ಇನ್ನು ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಹಾಗೆ ನಾವಿವತ್ತು ಅಂದ್ಕೊಂಡಿರೋದು ಏನಂತಂದರೆ, ಕಲ್ಯಾಣ ನಗರಲ್ಲಿ ನಮ್ಮ ಪವಿತ್ರ ಮನೆ ಇರೋದು. ಪವಿತ್ರ ಮೊನ್ನೆ ರೀಸೆಂಟ್ ಬಂದಿದ್ಲು. ಸೊ ಆ ಕ್ಲಿಪ್ಪಿಂಗು ಹಾಕ್ತೀನಿ ನಾನು. ಇವಾಗ ಯಾರು ನಮ್ಮ ಪವಿತ್ರ ಬಂದಿದ್ದ ಕ್ಲಿಪ್ಪಿಂಗು ಹಾಕ್ತೀನಿ. ನಾನು ಹೇಳಿದೆ ಪವಿತ್ರಾಗೆ ಮೊನ್ನೆ ಬಂದಾಗ, ಪವಿತ್ರ ನಾನು ಬರೋ ಪ್ಲ್ಯಾನ್ ಇದೆ, ನಾಳೆಲ್ಲ ನಾಡಿದ್ದು ನಾವು ಅಲ್ಲಿಗೆ ಬರ್ತಾ ಇದೀವಿ ಕಲ್ಯಾಣ ನಗರ್ಗೆ ಅಂತ ಹೇಳಿದೆ. ಓ ಹೌದಾ, ಹಾಗೆ ಬನ್ನಿ ನಮ್ಮ ಹರಿನಾಗಾರೆ ಅಂತ ಹೇಳಿದ್ರು. ಅಲ್ಲೇ ನಾವೆಲ್ಲಿ ಹೋಗ್ತಾ ಇದೀವೋ ಬ್ಯಾಂಕ್ ಹತ್ರ, ಅಲ್ಲೇನೆ ಅವ್ರ ಮನೆಗೆ ಇರೋದು. ಸೊ ಹಾಗೇನೋ ಒಂದು ವಿಸಿಟ್ ಅಲ್ಲೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಹೇಗಾಗುತ್ತೆ, ಏನು ಅಲ್ಲಿ ಟೈಮ್ ಹೇಗಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೋಗೋದು ಬರೋದು ಎಲ್ಲನೂ. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ಶೆಕೆ. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ನಾನಂತೂ ಬೆವರ್ತಾನೆ. ನನಗೆ ಈ ಜಾಗದಲ್ಲಿ ಜಾಸ್ತಿ ಬೆವರ್ತಾ ಇರ್ತೀನಿ. ಎಲ್ಲನೂ. ಸೊ ಸಿಂಪಲ್ ಆಗಿ ಒಂದು ಜೀನ್ಸ್ ಹಾಕೊಂಡಿದ್ದೀನಿ. ಜೀನ್ಸ್ ಹಾಕೊಂಡು
ಕಂಫರ್ಟಬಲ್ ಆಗಿದೆ ನನಗೂ. ನಾನು ಆ್ಯಕ್ಚುಲಿ ಇತ್ತೀಚೆಗಂತೂ ಜೀನ್ಸ್ ಎಲ್ಲಿ ಹೊರಗಡೆ ಹೋಗೋದೇ ಇಲ್ವಲ್ಲ, ಅದರಿಂದ ಜೀನ್ಸ್ ಹಾಕೋದೇ ರೇರು. ನನಗೆ ಇದು ಕಂಫರ್ಟಬಲ್ ಆಗಿದೆ. ಜುಡಿಯೋನಲ್ಲಿ ತೊಗೊಂಡಿದ್ದೆ ಲಾಸ್ಟ್ ಟೈಮು, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಫಸ್ಟ್ ಟೈಮ್ ಹಾಕ್ತಾ ಇರೋದು ನನಗೆ, ನಾನು ಹಾಕೇ ಇರಲಿಲ್ಲ ಇದನ್ನು. ಹಾಗಾಗಿ ಆಲ್ಮೋಸ್ಟ್ ನಾನು ನನ್ನ ಮಗಳು ನನ್ನ ಮಗ ಇಬ್ಬರೂ ಮ್ಯಾಚಿಂಗ್ ಅನ್ನೋ ಥರನೇ ಹಾಕ್ಕೊಂಡಿದ್ವಿ. ಸೊ ಓಕೆ ಗೈಸ್, ಮಾತೇ ಜಾಸ್ತಿ ಆಯಿತು. ಸೊ ಬನ್ನಿ ಹೊಡುವ. ಅದಕ್ಕೂ ಮುಂಚೆ ಯಾರು ಪವಿತ್ರ ನಮ್ಮ ಶಾಪಿಗೆ ಬಂದಿದ್ದು, ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಹಾಗೆ ನೋಡಿ ಮತ್ತೆ ಸಿಗುವ. ಕೀರ್ತಿರ್ಗೂ ಒಂದು ಫೋನ್ ಹಾಕಬೇಕು ಬನ್ನಿ ಬೇಗ ಅಂತ. ಅದಕ್ಕೆ ಪವಿತ್ರ ಮೊನ್ನೆ ಬಂದಿದ್ದು, ಪವಿತ್ರ ಆಲ್ಮೋಸ್ಟ್ ವಿಡಿಯೋ ಹಾಕ್ಬಿಟ್ಟಿದ್ರೆ ಆಗಲೇ. ಸೊ ಏನಂದರೆ ಪವಿತ್ರ ಬಂದಾಗ ನನಗೆ ಗೊತ್ತಿರಲಿಲ್ಲ ಪವಿತ್ರ ಸರ್ಪ್ರೈಸ್ ಕೊಡಬೇಕು ಅಂತ ಬಂದಿರೋದು. ಹಾಗೆ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತಂತೆ. ಹಾಗೆ ಒಂದಷ್ಟು ಸೀರೆಗಳನ್ನೂ ಕೂಡ ತೊಗೊಬೇಕು ನಾನು ಅಂತ ಅಂದ್ಕೊಂಡು ಬಂದಿದ್ದು. ಸೊ ನನಗೂ ಖುಷಿ ಆಯಿತು. ಪ್ರೀತಮ್ ಮತ್ತು ಖುಷಿ ಎಲ್ಲರೂ ಆಟ ಆಡಿಕೊಂಡು ಕೂತ್ಕೊಂಡಿದ್ರು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರು. ನಾನು ಕಾಫಿ ಯಾರೋ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಪವಿತ್ರ ಬಂದಿರೋದು ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕಾಫಿ ತಂದಿದ್ದೆ, ಇಲ್ಲಿಗೆ ಕಾಫಿ ಕುಡ್ಕೊಂಡು ಒಂದಷ್ಟು ಸ್ನ್ಯಾಕ್ಸ್ ತಂದಿದ್ದೆ. ಸೊ ಅದನ್ನು ತಿಂದ್ಕೊಂಡು ಸ್ಯಾರಿ ಒಂದಷ್ಟು ತಗೊಂಡು ಹೊರಟಿದ್ದು. ಕುಶಿಮಾ ಔಟ್ಫಿಟ್ ಈ ರೀತಿ ಇದೆ ಇಲ್ಲಿ. ಇದು ಒಂದೇ ಸರಿ ಪವಿತ್ರ ಮಗಳು ಇದ್ರ ಫಂಕ್ಷನ್, ಸ್ಯಾರಿ ಫಂಕ್ಷನ್ ಇತ್ತಲ್ಲ, ಅವಾಗ ಹಾಕಿದ್ದಷ್ಟೇ. ಅದಾಗಲೇ ಒಂಥರ, ಇದು ಕಾಟನ್ ಫ್ಯಾಬ್ರಿಕ್ ಅನಿಸುತ್ತೆ. ಫ್ಯಾಬ್ರಿಕ್ಕು ಒಂಥರ ತುಂಡ ಆದಂಗೆ ಆಗ್ಬಿಟ್ಟಿದೆ. ಕರೆಕ್ಟ್ ಏಜಿನ ತಗೊಂಡು 2 to 3 years ತೊಗೊಬಿಟ್ಟಿದ್ದೀನಿ ನಾನು. 3 to 4 years ತೊಗೋಬೇಕಾಯ್ತು, 2 to 3 years ತೊಗೊಂಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ತುಂಡಾಗಿದೆ. ಇವಾಗ ಇದೇ ಹಾಕಬೇಕು ಅಂತ ಹಠ ಮಾಡಿದ್ಲು. ಇವಾಗ ಅವಳು ಏನು ಕೇಳ್ತಾಳೋ, ಯಾವ ಡ್ರೆಸ್ ಕೇಳ್ತಾಳೋ ಅದೇ ಡ್ರೆಸ್ನೇ ನಾನು ಹಾಕಬೇಕು ಅವಳಿಗೆ. ಸೊ ಸರಿ ಆಯಿತು ಬಿಡು, ಹಾಕ್ಕೊಳ್ಳಿ ಅಂದ್ಕೊಂಡು ಇದು ಮಾಡಿದೆ. ಇದು ಬಂದು ಲಿಪ್ಸ್ಟಿಕ್ಕು ಆರ್ಗ್ಯಾನಿಕ್ ಇರೋ ಅಂಥದ್ದು. ಯೂಶಲಿ ಏನು ಅವಳು ನಾನೇನು ಲಿಪ್ಸ್ಟಿಕ್ ಹಚ್ಚೋದೇ ಇಲ್ಲ ಅವಳಿಗೆ. ಇವತ್ತು ಹಠ ಮಾಡಿ ಹಾಕ್ಕೊಂಡಿದ್ದಾಳೆ. ಅದನ್ನು ಕೇಳ್ತಿರೋ ಸುಮಾರು ಜನ. ಅದಕ್ಕೋಸ್ಕರ ನನ್ನ ಮಗನು ಪೂಜೆ ಮಾಡ್ದೆ. ಕೀರ್ತಿರು ಬರ್ತೀನಿ ಅಲ್ಲೇ ಶಾಪ್ ಹತ್ರ ಹೋಗಿ ಅಂತ ಹೇಳಿದ್ರು. ಶಾಪ್ ಹತ್ರ ಹೋಗಿ ಕುಶಿಮಾಗೆ ಡೇ ಕೇರ್ಗೆ ಬಿಟ್ಟು ಆಮೇಲೆ ಎಲ್ಲರೂ ಹೊರಡುವ ಅಂತ ಹೇಳಿ. ಸೊ ಲೆಟ್ಸ್ ಗೋ ಕುಶಿಮಾ. ಓಕೆ ಬನ್ನಿ ಹೊರಡುವ. ಓಕೆ ಬಾಯ್. ಅಪ್ಪ ಅಮ್ಮ ಬಂದು ಅಂತ ಹೇಳಿದ್ರಾ? ಓಕೆ ಫ್ರೆಂಡ್ಸ್, ಓಕೆ ಬಾಯ್. ಇನ್ನು ನಾವು ಶಾಪ್ ಹತ್ರ ಹೋಗಿ ಅಲ್ಲೇನೆಲ್ಲ ನಡೀತಾ ಇದೆ, ಹೇಗೆ ಏನಿತ್ತು ಅಂತೆಲ್ಲ ನೋಡಿಕೊಂಡು ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ರಕ್ಷಿತು ಬರ್ತಾ ಇದ್ದೆ ಅಲ್ವಾ, ಅದರಿಂದ ನಮಗೂ ಟೆನ್ಷನ್ ಇರಲಿಲ್ಲ. ಏನಮ್ಮ? ಹೌದಮ್ಮ. ಇವಾಗ ರಕ್ಷಿತು ಇರೋದ್ರಿಂದ ನಮಗೂ ಏನು ಟೆನ್ಷನ್ ಇಲ್ಲ. ಆದರೆ ಹತ್ತಿದ್ವಿ. ಇಲ್ಲಿಂದ ಕಲ್ಯಾಣ ನಗರ ಹೋಗಬೇಕು ಅಂತಂದರೆ ಟ್ರಾಫಿಕ್ ಇರುತ್ತೆ ಸಿಕ್ಕಾಬಟ್ಟೆ ಅಂತ ನಾವು ಅಂದ್ಕೊಂಡಿದ್ವಿ. ಮಿನಿಮಮ್ ಅಂದರೂ 1 hour ಮೇಲೆ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ 30 minutesಲ್ಲಿ ರೀಚ್ ಆಗ್ತೀವಿ ಅಂತ ಅಲ್ಲಿ ತೋರಿಸ್ತಾ ಇತ್ತು. ನಮಗೂ ವಾವ್ ಸೂಪರ್ ಅಂತ ಅನ್ನಿಸ್ತು. ಅಲ್ಲಿಂದ ನಮಗೆ ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದು ಗೊತ್ತೇ ಆಗಲಿಲ್ಲ. ಟೋಟಲ್ 18 kilometer ಇದ್ದಿದ್ದು. 18 kilometer ಬರೀ 30 minutesಲ್ಲಿ ಈ ಟ್ರಾಫಿಕಲ್ಲಿ ಬಂದ್ವಲ್ಲ ಇಷ್ಟು ಬೇಗ ಅಂತ ಫುಲ್ ಖುಷಿ ಅಂತ ಅನಿಸ್ತು. ಅದರಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಬಂದ್ವ, ನಾನು ಕೀರ್ತಿ ಗೊತ್ತೇ ಆಗಲಿಲ್ಲ. ಇನ್ನು ಇಲ್ಲಿ ಬ್ಯಾಂಕಲ್ಲಿ ಬಂದು ಒಂದಷ್ಟು ಸಿಗ್ನೇಚರ್ ಎಲ್ಲ ಇತ್ತು, ಅದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡ್ವಿ. ಅದ್ರ ಆಪೋಸಿಟೇನೇ ಈ ಹೊಸಕೋಟೆ ಬಿರಿಯಾನಿ ಅಂತ ಇತ್ತು. ಸೊ ಇವಾಗ ಕೀರ್ತಿ ರಕ್ಷಿತ್ ಎಲ್ಲರೂ ಬಂದಿದ್ದು ಉದ್ದೇಶ ಏನಕ್ಕೆ ಅಂತಂದರೆ, ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲೇ ಬ್ಯಾಂಕಿಗೆ. ಆವಾಗ ಇಲ್ಲಿ ಬಿರಿಯಾನಿ ತೊಗೊಂಡೋಗಿದ್ದೆ, ತುಂಬ ಇಷ್ಟ ಆಗಿತ್ತು. ಸೊ ಆದ್ದರಿಂದ ಇವ್ರಿಗೂ ಹೇಳ್ತಾ ಇದ್ನ ಅಲ್ಲಿ ಹೋಗ್ತಾ ಇದ್ದೀನಿ ಅಂದಾಗ. ಆವಾಗ ಇವ್ರಿಗೂ ಅಷ್ಟೇ ತುಂಬಾ ಫುಡ್ಡೀಸ್ ಇವರೆಲ್ಲರೂ ಅಲ್ಲ, ರಕ್ಷಿತು ಅಷ್ಟೇ ಇವರು ಅಷ್ಟೇ ಬಿರಿಯಾನಿ ಅಂದರೆ ಇಷ್ಟ. ಸೊ ಅದರಿಂದ ಬನ್ನಿ ಟೇಸ್ಟ್ ಮಾಡೋಣ, ಹಾಗೆ ಪವಿತ್ರ ಮನೆಗೂ ಹೋದಾಗ ಆಗುತ್ತೆ ಒಂದು ಪ್ಲ್ಯಾನ್ ಅಂತ ಹೇಳ್ಕೊಂಡು ಇವಾಗ ನಾವು ಬಂದಿರೋದು. ಹೆಂಗಿದೆ ಗೋಲಿ ಸೋಡಾ ತೊಗೊಂಡ್ವಿ, ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮು. ಸ್ವಲ್ಪನೇ ಹೋಗುತ್ತೆ ಅಂತ. ಓಕೆನಾ? ಚೆನ್ನಾಗಿದೆ, ನನಗೆ ಬೇಡ. ಬೇಡ ನಂಗೆ ನೀರು ಸಾಕು. ನಂಗೂ ಬೇಡ. ಫ್ರೆಶ್ ಇದೆ ತೊಗೋಬೇಕು. ಬೇಡ. ಇದು ತಿನ್ಬೇಕಾದ್ರೆ ಆಗಲ್ಲ, ಸಪ್ರೇಟಾಗಿ ಕುಡಿಬೋದು ಅದನ್ನ. ಇದು ತಿನ್ಬೇಕಾದ್ರೆ ಆಗಲಿ. ನಾನು ಹೇಳಿಲ್ವಾ ಹೆಂಗಿದೆ? ಸೂಪರ್ ಅಲ್ಲ? ಲಾಸ್ಟ್ ಟೈಮ್ ಬಂದಿದ್ದೆ ನಾನು ಆ್ಯಕ್ಚುಲಿ, ಸಕ್ಕತ್ತಾಗಿತ್ತು. ಪಾರ್ಸಲ್ ತೊಗೊಂಡೋಗಿದ್ದೆ ಅದಕ್ಕೆ. ಮಟನ್ ಬಿರಿಯಾನಿ ಸೂಪರ್. ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ, ಇವರಿಬ್ಬರು ಚಿಕನ್ ಬಿರಿಯಾನಿ. ಇದು ಟೇಸ್ಟ್ ಮಾಡಿ ಒಂದ್ಸರಿ ಕೆತ್ತಿ ನೋಡೋಣ ಟೇಸ್ಟ್ ಅಂದರೆ ಸಪ್ರೇಟ್ ಬೇರೆ ಥರ ಇದೆಯಾ ಇಲ್ಲ ಒಂದೇ ಥರ ಇದೆಯಾ ಅಂತ ಹೇಳಿ. ಹಾಂ, ವಾವ್, ಹೊಸಕೋಟೆ ಬಿರಿಯಾನಿ ಇದು. ಕಬಾಬ್ ಆರ್ಡ್ರ್ ಮಾಡಿದ್ವಿ. ಕಬಾಬು ಕೂಡ ಬಂತು. ಇಷ್ಟೇ, 2 ಚಿಕನ್ ಬಿರಿಯಾನಿ, 1 ಮಟನ್ ಬಿರಿಯಾನಿ. ಹಾಂ,
ಚೆನ್ನಾಗಿದೆಯಾ? ಒಂದೇ ಇದೆಯಾ? ಟೇಸ್ಟ್ ಹೇಗೆ? ಆಯ್ತಾ? ಸುಮ್ಮನೆ ಕೂತವ್ರು. ಸೋಡಾ ಕುಡಿಸಿದೀವಿ, ಅದಕ್ಕೋಸ್ಕರ ಅವರಿಗೆ ಅವ್ರು ತಿನ್ನಲ್ಲ ಅಂತಾನೆ ಅವ್ರು ಏನೇನೋ ನೋಡ್ತಾವ್ರೆ. ಓಕೆ, ಬ್ಯಾಟಿಂಗ್ ಬಾರಿಸುವ. ಓಕೆ, ಇವಾಗ ಒಳ್ಳೆ ಬಿರಿಯಾನಿ ತಿಂದಿದ್ದಾಯ್ತು. ಇವಾಗ ಪವಿತ್ರ ಮನೆ ಕಡೆಗೆ ಹೋಗ್ತಾ ಇದೀವಿ. ಒಂದು ಸ್ವಲ್ಪ ಹೊತ್ತಷ್ಟೇ, ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ. ಪವಿತ್ರ ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ಹೋಗೋಣ. ಯಾಕಂದ್ರೆ ಇಲ್ಲಿಂದ ಪವಿತ್ರ ಮನೆ 5 ನಿಮಿಷ ತೋರಿಸ್ತೈತೆ ಟೈಮಿಂಗ್ಸ್. 1.3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸ್ವಲ್ಪ ಆದ್ರಿಂದ ಮಂಡ್ಯ ಕೋಕೋನಟ್ಟು 40 ರೂಪಾಯಿ. ಓಕೆ, ಸೊ ಬನ್ನಿ ಹೋಗುವ. ತಿನ್ನಲ್ಲ ನೋಡು, ಪರವಾಗಿಲ್ಲ, ಟೈಮ್ ಪಾಸ್ ಆಯ್ತು. ಪರವಾಗಿಲ್ಲ, ಟೈಮ್ ಪಾಸ್. ಅಲ್ವಾ? ಇವಾಗ ಸೇಫ್ಟಿ ಹೋಗಿದ ತಕ್ಷಣನೇ ಪವಿತ್ರ ಒಂದು ಲೆಮನ್ ಜ್ಯೂಸ್ ಕೊಟ್ಟರು. ನಾವು ಹೇಗೋ ನಾನ್ ವೆಜ್ ತಿಂದಿದ್ವಿ, ಸೊ ಒಂದು ಒಳ್ಳೆ ಜ್ಯೂಸ್ ಕುಡ್ದಾಗಾಯಿತು. ಆ್ಯಕ್ಚುಲಿ ಪವಿತ್ರ ನನಗೆ ಬೆಳಗ್ಗೆನೇ ಕೇಳಿದರು, ಬರ್ತಾಯಿದ್ದೀರಾ ಅಲ್ವಾ ನೀವು, ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ತೀನಿ ನಾನ್ ವೆಜ್ಜಲ್ಲಿ ಏನಾದರೂ ಸರಿ ಅಂತ. ನಾನು ಹೇಳಿದೆ, ಇಲ್ಲ ಪವಿತ್ರ ಬೇಡ, ಏನು ರಿಸ್ಕ್ ತೊಗೋಬೇಡಿ, ಯಾಕಂತಂದರೆ ಮಗು ಇಟ್ಕೊಂಡು ಮಾಡೋದು ಒಂದು ಸ್ವಲ್ಪ ಕಷ್ಟನೇ. ಸೊ ಪ್ರೀತಮ್ ಇಟ್ಕೊಂಡೆಲ್ಲ ಯಾಕೆ ಬೇಡ, ನಾವು ಯಾಕಂದರೆ ನಮ್ಮ ಪ್ಲ್ಯಾನ್ ಇರೋದು ಅಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಆ ಥರ ಇತ್ತಲ್ಲ, ಸುಮ್ಮನೆ ಅಲ್ಲಿ ತಿನ್ನಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ನಾವಲ್ಲೇ ನಾನ್ ವೆಜ್ ತಿನ್ಕೊಂಡು ಬರ್ತೀವಿ ಪವಿತ್ರ. ಸುಮ್ಮನೆ ನಿಮ್ಮ ಮನೆ ಅಲ್ಲೇ ನಿಯರ್, ಎಷ್ಟು 1 ಕಿಲೋಮೀಟ್ರ್ ತೋರಿಸ್ತೈತೆ ಅಷ್ಟೇ. ಸೊ ಆದ್ದರಿಂದ ಹಾಗೆ ಹೋಗೋಕ್ಕೂ ನಮಗೂ ಬೇಜಾರು. ಲಾಸ್ಟ್ ಟೈಮ್ ಬಂದು ಹಾಗೆ ಹೋಗ್ಬಿಟ್ಟಿದ್ದೆ. ಸೊ ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಆ ಥರ ಹೋಗೋದು ಸರಿ ಇರೋದಿಲ್ಲ. ಆದ್ದರಿಂದ ಹೇಗೋ ಕೀರ್ತಿನೂ ಬರ್ತಾಯಿದ್ದಾರಲ್ಲ, ಒಂದು ವಿಸಿಟ್ ಹಾಕ್ಬಿಟ್ಟು ಬರ್ತೀವಿ ಅಂತ. ಯಾಕೆಂದರೆ ಪವಿತ್ರ ಮನೆ ಖಾಲಿ ಮಾಡೋ ಪ್ಲ್ಯಾನಲ್ಲಿದೆ ಇದ್ದಾಳೆ. ಆದ್ದರಿಂದ ಇನ್ನು ನಾವು ಮತ್ತೆ ಈ ಮನೆಗೆ ಬರೋದಿನ್ನ ಆಗುತ್ತೋ ಇಲ್ವ, ಇನ್ನು ಎಷ್ಟು ವರ್ಷಗಳೋ ಏನೋ, ಮತ್ತೆ ಅವರು ಇಲ್ಲ ಈ ಮನೆಗೆ ವಾಪಸ್ ಬರ್ತಾರೋ ಇಲ್ವ ನಮಗೂ ಗೊತ್ತಿಲ್ಲ. ಸೊ ಈ ಮನೆ ಖಾಲಿ ಅವರು ಚೇಂಜ್ ಮಾಡ್ತಾರೆ ಮಕ್ಳಿಗೋಸ್ಕರ. ಸೊ ಆದ್ದರಿಂದ ನಾವು ಒಂದು ಸರಿ ವಿಸಿಟ್ ಹಾಕ್ಬಿಟ್ಟು ಹೋಗ್ಬಿಡೋಣ, ಇಲ್ಲೇ ಬಂದಿದ್ದೀವಲ್ಲ ಅಂದ್ಬಿಟ್ಟು ಬಂದಿದ್ದು. ಸೊ ಹೊರಡೋ ಟೈಮ್ ಇವಾಗ ಅರ್ಶಿನ ಕುಂಕುಮ ಕೊಟ್ಟರು. ನಾವು ಒಂದು ಸ್ವಲ್ಪ ಹಂಗೆ ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ವಿ. ಎಲ್ಲ ಒಂದೊಂದೇ ಮಾಡ್ಕೊಂಡಿದ್ದೀವ್ರು. ದೇವ್ರ ಮನೆ ಇರ್ಲಿಲ್ಲ, ಎಲ್ಲ ಒಂದೊಂದೇ ಮಾಡ್ಕೊಂಡು ಇವಾಗ ಬಿಟ್ಟು ಇಲ್ಲಿ ಬಾಡಿಗೆ ಚೆನ್ನಾಗಿ ಖಾಲಿ ಇರಲ್ಲ ಇಲ್ಲಿ ಮನೆಗಳು. ಹೌದಾ? ಈಗ ತಾನೇ ಕನ್ಸ್ಟ್ರಕ್ಟ್ ಮಾಡಿದ್ರು. ಚಲೋ ಬಾಯ್ ಬಾಯ್. ಓಕೆ ಗೈಸ್, ಇವಾಗ ಮನೆಗೆ ಬಂದ್ವಿ. ಒಂದೊಳ್ಳೆ ಕಾಫಿ ಮಾಡ್ತಾ ಇದ್ದೀನಿ. ಅಲ್ಲಿ ಶಾಪಿಗೆ ಕಾಫಿ ಮಾಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕೋಸ್ಕರ ತಲೆನೋವು ಬಂದ್ಬಿಡ್ತು ನಮ್ಗೆ. ಎಷ್ಟು ಬಿಸಿಲು, ನಾವು ಹೊರಗಡೆ ಹೋದ್ರೇನೆ ಗೊತ್ತಾಗೋದು. ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಏನೂ ಗೊತ್ತಾಗೋದಿಲ್ಲ. ಮನೆಗೆ ಸುಮ್ಮನೆ ಕುತ್ಕೊಂಡಿರೋರ್ಗಂತೂ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಈ ಹೊರಗಡೆ ಹಿಂಗೆ ಕಾಲಿಟ್ಟಾಗಲೇ ಗೊತ್ತಾಗೋದು. ಸೊ ಇನ್ನು ಆ ಊಟ ಮಾಡಕ್ ಹೋದ್ವಾ, ಜಾಸ್ತಿ ತಿನ್ನೋದಕ್ಕೆ ಆಗಲಿಲ್ಲ ನಮ್ಗೆ. ಎಲ್ಲ ಆಗಲಿ ನಾನಂತೂ ಮಟನ್ ಬಿರಿಯಾನಿ ತಗೊಂಡಿದ್ದೆ, ಅರ್ಧ ಪಾರ್ಸಲ್ ಮಾಡಿದೆ ಅಷ್ಟೇನೆ. ಅರ್ಧ ತಿಂದಿದ್ದಷ್ಟೇ, ಇನ್ನು ಅರ್ಧ ಪಾರ್ಸಲ್ ಮಾಡ್ಕೊಂಡು ತಂದ್ಬಿಟ್ವಿ. ಕಬಾಬು ಅಷ್ಟೇ, ಎಲ್ಲರಿಗೂ ತಿನ್ನಕ್ ಆಗ್ಲಿಲ್ಲ. ಕಬಾಬ್ ತಿನ್ನಕ್ಕೆ ಆಗ್ಲಿಲ್ಲ. ಅಲ್ಲಿ ಚಿಕನ್ ಪೀಸ್ ಎಷ್ಟೊಂದಿದ್ವು, ಪೀಸ್ ಬಿರಿಯಾನಿ ಅಷ್ಟೊಂದು ಪೀಸಸ್ ಇದ್ವು. ಅದಕ್ಕೆ ಏನೊಂದ್ 5 ಪೀಸ್ ದೊಡ್ಡದಾಗಿ ಕೊಟ್ಟಿದ್ರು. ಅದ್ರಲ್ಲಿ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ. ನನಗೆ ಹೊಸಕೋಟೆಗೆ ಹೋಗಿ ಬಿರಿಯಾನಿ ತಿನ್ನೋಲ್ಲ. ಎಲ್ಲರೂ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ನಮ್ಮ ರಕ್ಷಿತ ಒಂದ್ಸರಿ ಹೋಗಿ ತಿನ್ಕೊಂಡ್ ಬಂದಿದ್ದಂತೆ. ಟೇಸ್ಟ್ ಡಿಫ್ರೆನ್ಸ್ ಇದೆ, ಬಟ್ ಹೆಸರಿದೆ. ಕಲರ್ ವೈಸ್ ಅದೇ ತರ ಇದೆ, ಕಲರ್ ಅದೇ ತರ ಇದೆ. ಟೇಸ್ಟ್ ಮ್ಯಾಚ್ ಆಗುತ್ತೆ. ಅದಕ್ಕೆ ಓಕೆ, ಒಟ್ನಲ್ಲಿ ಇದೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲಿ ಎಷ್ಟು ಚೆನ್ನಾಗಿರ್ಬೇಡ ಅಂತ. ನೀವ್ಯಾರು ಹೋಗಿದ್ರೆ ಹೊಸಕೋಟೆ ಬಿರಿಯಾನಿ ತಿನ್ನೋದಕ್ಕೆ ನಾನು ಕಮೆಂಟ್ ಬಾಕ್ಸ್ ಬಿಸಿ ತುಪ್ಪ ಅದೇ ತುಪ್ಪ ಹಾಕಿರ್ತಾರೆ ಮೇಲೆ, ಅದಕ್ಕೋಸ್ಕರ. ಆದ್ರಿಂದ ಇವಾಗ ಅದಕ್ಕೆ ಕಾಫಿ ಮಾಡ್ಕೊಂಡು ಹೋಗೋಣ ಅಂತ. ಖುಷಿಮಾ ಅಲ್ಲೇ ಒಬ್ರು ಮನೆಗೆ ಹೋದ, ಕೀರ್ತಿ ಕರ್ಕೊಂಡು ಹೋದ್ರು. ಅವ್ರು ಮಕ್ಳು ಕರ್ಕೊಂಡು ಸ್ನಾಕ್ ಪಾಯಿಂಟ್ ಹೋಗ್ತಾರಂತೆ. ಅಲ್ಲಿ ಏನೋ ಸ್ನಾಕ್ಸ್ ತಿನ್ಸಕ್ಕೆ. ಅಲ್ಲಿ ನಮ್ಮ ಅಮ್ಮಂಗೆ 2 ಸೆಕೆಂಡಿಗೆ ಡೌಟ್ ಬಂತು, ಖುಷಿ ನನ್ ಮಗ್ಲ ಇಲ್ವಾ ಅಂತ. ಅವ್ರ ಜೊತೆ ಹೋಗ್ತೀನಿ, ಯಾಕಂದ್ರೆ ನೆನ್ನೆ ಕರ್ಕೊಂಡು ಹೋಗಿದ್ರಲ್ಲ ಅದಕ್ಕೆ. ನೆನ್ನೆ ಇಲ್ಲ, ಒಬ್ರು ಓಡ್ ಬಂದಿ ಕೀರ್ತಿ ಅಂಟಿನ ತಪ್ಕೊಡ್ಲು. ಖುಷಿ ತಪ್ಕೋದ್ರೆ ನೋ ನನ್ನಲ್ಲಿ ಹೋಗ್ಬೇಕು, ಬಬ್ರು ಜೊತೆ ಹೋಗ್ಬೇಕು.
ಒಬ್ರ ಜೊತೆ ಹೋಗ್ಬೇಕಷ್ಟೇ ಅಂತ ಅಲ್ಲೇ ಆಳ್ತಾ ಇದ್ಲು. ಸೊ ಹಂಗಾಯ್ತು. ಅದಕ್ಕೆ ಇವಾಗ ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಮತ್ತೆ ಸ್ವಲ್ಪ ಒಂದು ಚಿಕ್ಕ ಕೆಲಸ ಇದೆ, ಅದಕ್ಕೆ ಅಲ್ಲಿ ಹೋಗಿ ಬರೋಣ ಅಂತ ಇವಾಗ ಹೊರಡ್ತಾ ಇದ್ದೀನಿ. ಅಷ್ಟೋ ಕಾಫಿ ಒಂದು ಸ್ವಲ್ಪ ಕುಡ್ದು, ಯಾಕೆಂದ್ರೆ ನನ್ ಡೇ ಶುರು ಆದ್ರೆ ಹಿಂಗೆ ಬ್ಯುಸಿ ಆಗಿರುತ್ತೆ, ಇಲ್ಲ ಅಂತಂದ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ, ಹಿಂಗೆ ಇರುತ್ತೆ. ಆಲ್ಮೋಸ್ಟ್ ಬ್ಯುಸಿಯಾಗಿ ಇರ್ತೀನಿ ನಾನು, ಇನ್ ಫ್ರೀ ಅಂತ ಎಲ್ಲ ಏನೂ ಇಲ್ಲ. ಕೆಲಸ ಸಿಕ್ಕಿದ್ರೆ ಫುಲ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಫುಲ್ ಲೇಜಿ ಆಗ್ತಾ ಇರುತ್ತೆ ಕತೆ. ಅಂಡ್ ಅಯ್ಯಯ್ಯೋ ಕಾಫಿ ಏನೋ ಇವಾಗಂತೂ ಬೆಲ್ಲಕ್ಕೆ ಅಡಿಕ್ಟ್ ಆಗ್ಬಿಟ್ಟು ನಮ್ಗೆ ಶುಗರ್ ಅಲ್ಲಿ ಏನು ತಿನ್ನೋದಕ್ಕೆ ಆಗ್ತಾ ಇಲ್ಲ. ಶುಗರ್ ಅಂತೂ ಹೆಂಗ್ ತಂದಿತ್ತು, 1 kg ಶುಗರ್ ತಂದ್ರೆ 1 kg ನಾನ್ ಮಾತ್ರ ಯೂಸ್ ಮಾಡೋದು 2 ತಿಂಗಳಾದ್ರೂ ಹಂಗೆ ಇರುತ್ತೆ. ಯಾಕಂದ್ರೆ ಸ್ವೀಟ್ಸ್ ಅಂತ ನಾನು ತಿಂತಾ ಇಲ್ಲ ಅಂತಲ್ಲ, ಅಂದ್ರೆ ಏನು ಶುಗರ್ ಯೂಸ್ ಮಾಡ್ತಿಲ್ಲ, ಟೈಮ್ ಮಾಡಕ್ಕೂ ಟೈಮ್ ಇಲ್ಲ ಒಂದು, ಮತ್ತೆ ಹಂಗೇನೆ ನಾನು ಹೋಗ್ತಾ ಇದೆ, ಬ್ಯಾಲೆನ್ಸಿಂಗ್ ಆಗಿ ಹೋಗ್ತದೆ. ಸೆಕೆಂಡ್ ಮುಂಚೆ ನಿಖಿತಾ ಹೇಗೆ ಶುಗರ್ ನ ಕಂಟ್ರೋಲ್ ಮಾಡ್ಕೊಂತ ಇದ್ರ ನೀವು ಹೇಳಿ, ನಿಮ್ ಡಯಾಬಿಟಿಸ್ ಯಾವ ರೀತಿ ಕಂಡ್ರೆ, ಒಂದು ನಾನು ಅಮೃತ್ ನೋನಿ ತಗೊಂತೀನಿ, ನನ್ಗೆ ಅದು ತಗೋಬೇಕು ಅಂತ ಅನಿಸ್ದಾಗೆಲ್ಲ ನಾನು ಅಮೃತ್ ನೋನಿ ತಗೊಂತೀನಿ ಒಂದು. ಇನ್ನೊಂದು ಏನು ಸ್ವೀಟ್ಸ್ ನೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿ, ಫ್ರೂಟ್ಸ್ ಗೆ ಇಳಿದು ಬಿಟ್ಟಿದ್ದಾರೆ ಇವಾಗ. ಫ್ರೂಟ್ಸ್ ಜಾಸ್ತಿ, ಅದು ಫ್ರೂಟ್ಸ್ ಅತಿಯಾದ ಅಮೃತನೂ ವಿಷ ಆಗುತ್ತೆ ಅಂತಾರೆ. ಹಾಗೆ ಫ್ರೂಟ್ಸ್, ಆಪಲ್ ಬನಾನಾ ಆತರ ಎಲ್ಲ ಒಂದಷ್ಟು ಏನಾದ್ರು ಇವಾಗ ಶೆಕೆ ಆಗಿರೋದ್ರಿಂದ ಮಾಡ್ಕೊಂಡು ತಿಂತಾ ಇರ್ತೀನಿ. ಅದಕ್ಕೂ ಸಕ್ಕರೆ ಯೂಸ್ ಮಾಡಲ್ಲ, ಅದಕ್ಕೂ ಬೆಲ್ಲನೇ ಅದಕ್ಕೂ ಕೂಡ. ಸೊ ಇದೊಂದು ಮಾಡಿದ್ದೆ, ಅದು ಐತೆ. ಇವಾಗ ಏನು ಸಬ್ಬಕ್ಕಿ ಪಾಯಸ ಕೇಳ್ತಿರು ಕೊಟ್ಟಿದ್ದೆ, ಟೇಸ್ಟ್ ಚೆನ್ನಾಗಿತ್ತು ನಿಖಿತಾ. ಬಾದಾಮ್ ಪೌಡ್ರು, ಗೋಡಂಬಿ, ಬಾದಾಮಿ, ಏಲಕ್ಕಿ ಎಲ್ಲಾನು ಹಾಕಿ ಮಾಡಿದೆ, ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿದ್ರೆ 1 ಸ್ಪೂನ್ ತಿಂದಿದ್ದೆ ಅಷ್ಟೇ, ಅದಕ್ಕೆ ಸಕ್ಕರೆ ಹಾಕಿದ್ದೆ, ಯಾಕಂದ್ರೆ ಹಾಲು ಹಾಕಿರೋದ್ರಿಂದ ಬೆಲ್ಲ ಹಾಕ್ಲಿಲ್ಲ ನಾನು. ಅದೊಂದು ಇದೆ. ಇನ್ನು ಪವಿತ್ರ ಮನೆಗೆ ಹೋಗ್ಬೋದಿತ್ತು, ಖುಷಿ ಅಂತ ಅನಿಸ್ತು ನಮ್ಗೆ. ನಗು ಇರತ್ತಂದ್ರೆ ಆ ಕಡೆಯಿಂದ ಒಂದು ಕ್ಯಾಮ್ರಾ, ಈ ಕಡೆಯಿಂದ ಒಂದು ಕ್ಯಾಮ್ರಾ, ಹೇಳ್ತಿರು ಎಲ್ಲಾ ಕಡೆಗೂ ಇದೊಂದಲ್ಲ ಯೂಟ್ಯೂಬರ್ಸ್. ಅದು ಹಂಗಲ್ಲ, ಹಿಂಗ್ ಹೋದ್ವಿ, ಆ ಕಡೆಯಿಂದ ಅವರು ತಂದ್ರು, ಈ ಕಡೆ ನಾವು, ಈ ಕಡೆ ಮಿಡಿಲ್ ಎಲ್ಲಾರು ಆಕ್ಟರ್ಸ್, ಮಿಡಲ್ ಇರೋರೆಲ್ಲ ಆಕ್ಟರ್ಸ್ ಇದೆ ನಂತರ ಹಂಗೆ ನಗಾಡ್ಕೊಂಡು. ಯಾಕೆಂದ್ರೆ ಹತ್ರದಲ್ಲೇ ಹೋಗಿದೀವಿ ಅಲ್ವಾ, 5 ನಿಮಿಷ ಕ್ಯಾಮ್ರಾ ಅನ್ನಕ್ಕಿಂತ ಅವ್ರ ಲೈಫ್ ಸ್ಟೈಲ್, ಆಮೇಲೆ ನಾವ್ ಬಂದಿದೀವಿ ಅಂತ ತೋರಿಸ್ತೀವಿ, ನಾವ್ ಅವ್ರ ಮನೆಗೆ ಹೋಗಿದೀವಿ ಅಂತ ತೋರಿಸ್ತಾ ಇದೀವಿ. ಇದು ಹಂಗ ಅನ್ಬಿಟ್ಟು ತಮಾಷೆಗೆ ಹೇಳ್ತಾರೆ ಅಷ್ಟೇ. ಒಂದು ವಿಡಿಯೋ ಮಾಡ್ಕೊಂತ ಇದ್ವಿ, ಆಕ್ಚುಲಿ ಶೂಟ್ ಮಾಡ್ಕೊಂತ ಇದ್ವಿ ಯಾವ್ದಕ್ಕೋ ಲೈಫ್ ಸ್ಟೈಲ್. ನೀವಿಬ್ರು ಫ್ರೆಂಡ್ಸ್ ಆಗಿರೋದೇ ಯೂಟ್ಯೂಬ್ ಇಂದ, ಆ ಕ್ಯಾಮ್ರಾ ಇಂದಾನೆ ನೀವಿಬ್ರು ಫ್ರೆಂಡ್ಸ್ ಆಗಿರೋದು. ಚೆನ್ನಾಗಿತ್ತು. ಆದ್ರೆ ನಮ್ಮಮ್ಮ ಒಂಚೂರು ಹೊತ್ತು ಕುತ್ಕೊಂಡಿರ್ಲಿಲ್ಲ ಅಷ್ಟೇ, ಕಾರಲ್ಲಿ ಕುತ್ಕೊಂಡು ನಿಂತ್ಕೊಂಡೇ ಇದ್ವಿ. ಆಯ್ತು. ಸೊ ಇನ್ನು ಅದೇ ಸ್ವಲ್ಪ ಕೆಲಸ ಇದೆ, ಇನ್ನು ಹೋಗಿ ಅಲ್ಲಿ ಕಸ್ಟಮರ್ಸ್ ಬಂದಿದ್ದಾರೆ. ಆಕ್ಚುಲಿ ಪ್ರೆಡಿಕ್ಷನ್ ಇದ್ದಿದ್ದು ಇನ್ನು ಲೇಟ್ ಆಗುತ್ತಂತ, ಹೋಗಿದ್ ಗೊತ್ತೇ ಆಗ್ಲಿಲ್ಲ ಅಲ್ಲಿಗೆ. ಪವಿತ್ರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ಶಾಪಿಂಗ್ ಪ್ಲಾನ್ ಇತ್ತು ಅಲ್ಲಿ, ಖುಷಿಮಾಗೆ ಮತ್ತೆ ರಕ್ಷಿತ್ಗೆ ಬಟ್ಟೆ ತಗೋಬೇಕಂತ ಹೇಳ್ತಿದ್ದ. ಸೊ ಅದೊಂದು ಪ್ಲಾನ್ ಇತ್ತು, ಅಲ್ಲಿಗೆ ಹೋಗ್ಲಾಗಿ ಅದು ಡ್ರಾಪ್ ಆಯ್ತು. ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಅಂತ ಅದು. ಇವಾಗ ಹೋಗಿ ಕಾಫಿ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ಶಾಪ್ ಕಡೆಗೆ. ಇನ್ನು ಕುಶಿಮಾನ ಕರ್ಕೊಂಡು ಇವರು ಕೀರ್ತಿರೆ ಹೋಗಿದ್ರಿಂದ ಬಬ್ರು ಮತ್ತು ಕುಶಿಮಾನ. ಸೊ ನನಗೆ ಸ್ವಲ್ಪ ಕೆಲಸ ಇದೆ, ಏನಪ್ಪ ಅಂತಂದ್ರೆ ಸ್ವಲ್ಪ ಗೋಲ್ಡ್ ಶಾಪ್ಗೆ ಹೋಗಬೇಕಾಗಿತ್ತು. ಯಾಕೆ ಸೋಮೊಂದು ಡೈಲಿ ವೇರ್ ಮಾಡೋದಕ್ಕೆ ರಿಂಗ್ ತೊಗೋಬೇಕಂತ ಅನ್ಕೊತಾ ಇದ್ರಂತೆ. ಸೊ ಅದಕ್ಕೆ ಹೋಗೋಣ ನಿಖಿತಾ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆ ಹತ್ರನೇ ನಿಯರ್ ಇರೋದು ಶಾಪು, ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇತ್ತೀಚೆಗಂತೂ ಇಲ್ಲೇ ತಗೊಳ್ತಾ ಇದ್ದೀನಿ. ಹಾಗೆ ಗೋಲ್ಡ್ ಪ್ರೈಸ್ ಅಂತೂ ತುಂಬಾ ಜಾಸ್ತಿ ಆಗ್ತಾನೇ ಇದೆ ಅಲ್ವಾ. ಸೊ 2030 ಅಷ್ಟರಲ್ಲಿ 10 ಗ್ರಾಮ್ಗೆ 2 ಲಕ್ಷದಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಸ್ವಲ್ಪ ಗೋಲ್ಡಿಗೆ ಒಂದು ಸ್ವಲ್ಪ ಅಮೌಂಟ್ ಹಾಕೋಣ ಅಂತ ನಾನೇನೋ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ದುಡ್ಡು ಎತ್ತಿಟ್ಕೊಂಡಿದ್ರೆ ಅದನ್ನು ಈ ಥರ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಈ ಮಂತ್ಲಿ ಗೋಲ್ಡ್ ಚೀಟಿ ಥರ ಎಲ್ಲ ಹಾಕ್ತಾರಲ್ಲ, ಆ ಥರನೂ ಇಲ್ಲಿ ನಾನು ಕಟ್ತಾ ಇದ್ದೀನಿ. ಬಂದ್ವಿ ಗೋಲ್ಡ್ ಶಾಪಿಂದ. ಕೀರ್ತಿರು ವೆಯ್ಟ್ ಮಾಡ್ತವ್ರೆ, ಅಲ್ಲಿ ವೆಯ್ಟ್ ಮಾಡ್ತವ್ರೆ. ಎಷ್ಟು ಧೂಳು ಯಪ್ಪ, ವೆಯ್ಟ್ ಮಾಡ್ತವ್ರೆ. ಕೀರ್ತಿ ಕಾರ್ ನಿಲ್ಲಿಸ್ಕೊಂಡು ಮಕ್ಕಳನ್ನ ಸ್ನ್ಯಾಕ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ಬೇಕಂತೆ. ಸೊ ಅದಕ್ಕೋಸ್ಕರ ಬಂದ್ವಿ. ಸೋಮ್ ಸೈಜು ರಿಂಗ್ ಸಿಗಲಿಲ್ಲ, ಅದರಿಂದ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀವಿ ಇವಾಗ. ಸೊ ನೋಡುವ ಹೆಂಗೆ ಬರುತ್ತೆ ಡಿಸೈನ್ ಅಂತ. ಬನ್ನಿ ಹೋಗೋಣ. ಹಾಂ ಹೇಳಿ ಇನ್ನೊಂದ್ಸರಿ. ಹಾಯ್ ಫ್ರೆಂಡ್ಸ್, ಒಬ್ಬರು ಹಾಯ್ ಮಾಡು. ನಿಖಿತಾ ಆಂಟಿ ಕಮ್ ಬ್ಯಾಕ್ ಆಗಿದ್ದಾರೆ, ಬೇಗ ಹಾಯ್ ಮಾಡು. ಈ ಥರ ಹೇಳ್ಸಿ ಎಷ್ಟು ದಿನ ಆಗಿತ್ತು ಕೀರ್ತಿ ಅಲ್ವಾ. ಹಾಯ್ ಮಾಡು. ಎಲ್ಲಿ ಖುಷಿ ಮೇಲೆ ಕೂತಿದ್ದಾಳೆ, ಖುಷಿ ಮೇಲೆ ಕೂತಿದ್ದಾಳೆ. ವಾ ಖುಷಿಮಾ, ಹಾಯ್ ಖುಷಿ. ಅದ್ಯಾಕವ್ವಾ
ಶೂಸ್ ಹಾಕೋತೈತೆ. ಉಲ್ಟಾ ಪಲ್ಟಾ ಶೂಸ್ ಹಾಕೊಂಡಿದ್ಯಾ ಶಾಮಿ? ಮಯ್ಯ ಅಮ್ಮ ಕುತ್ಕೊಳ್ಳ? ಎಲ್ಲಿ ಕುತ್ಕೊಳ್ಳಿ ಅಮ್ಮ? ಇಲ್ಲಿ ಕುತ್ಕೊಳ್ಳ? ಓಕೆ, ಒಬ್ರು ಕುತ್ಕೊಂತೀಯ? ನೀವಿಬ್ರೆ ಅಲ್ಲೇ ಕುತ್ಕೊಳ್ರಿ, ನಾನು ಹಿಂದೆ ಕುತ್ಕೊಳ್ಳ? ಹಾಂ ಓಕೆ, ನಾನು ಕುತ್ಕೋಬೇಕಂತೆ. ಓಕೆ ಕುತ್ಕೊಳ್ಳುವ ಬಬ್ಬು. ಎದ ಮೇಲೆ ನಾ ಕೂತಿದ್ದು ದೊಡ್ಡ ಮೇಲೆಲ್ಲ ಎದ ಮೇಲೆ. ಎಲ್ಲಿ ಇರು ಬಬ್ಬು. ಬಂದ್ವಿ ಸ್ನ್ಯಾಕ್ ಪಾಯಿಂಟಿಗೆ. ಸ್ನ್ಯಾಕ್ ಪಾಯಿಂಟ್ ಅಂದರೆ ಈ ಥರ ಇದೆ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಲವರ್ಸ್ ಅಂತೆ. ನೋಡೋಣ, ಒಳಗಡೆ ತೋರಿಸ್ತೀನಿ ಬನ್ನಿ. ನಮ್ಮ ಚೋಟು ಇನ್ನು ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೆ. ಹಾಂ ನಡಿ ನಡಿ, ನಿಧಾನಾಗಿ ನಡಿ. ಓಕೆ, ಕೈ ಕೊಡು ಅಮ್ಮಗೆ. ಸ್ನ್ಯಾಕ್ ಪಾಯಿಂಟ್ ಅಂತೆ. ಜ್ಯೂಸ್ ಎಲ್ಲ ಸಿಗ್ತದೆ, ನಡಿ. ಯಾರದು? ರಕ್ಷಿತ್ ಬಂದ, ಜಾಯ್ನ್ ಆದ ರಕ್ಷಿತನು. ಐಸ್ ಹೆಂಗೆ ಇಂಥದಕ್ಕೆಲ್ಲ ಓಡಾಡ್ ಬರ್ತಾನೆ ನನ್ನ ಮಗ. ಇಂಥದಕ್ಕೆಲ್ಲ ಓಡಾಡ್ ಬರ್ತಾನೆ ನನ್ನ ಮಗ. ಏನು ಹಾಂ ಹೌದು, ಅದು ಚೆನ್ನಾಗಿರುತ್ತಲ್ಲ. ಸ್ಪ್ರೈಟ್ಗಿನ್ನ ಕಂಡ ಅದು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕುತ್ಕೊಂಡಲ್ಲಿ ಲೈನ್ ಕುತ್ಕೊಂಡು. ನೀನೊಬ್ಳು ಕುತ್ಕೋ ಹರಿದಿ ಸೆಂಟ್ರಲ್ಲಿ. ಎಲ್ಲಿ ನಿನ್ ಜ್ಯೂಸು? ಓಕೆ, ಅಣ್ಣ ಓಪನ್ ಮಾಡ್ತಾರೆ. ಆಯಿತು, ಆರ್ಡ್ರ್ ಎಲ್ಲ ಕೊಟ್ಟಿದ್ದಾಯಿತು. ಓಕೆ, ಸೂಪರಾ? ಹಾಂ, ಒಬ್ರಿಗೆ ರಕ್ಷಿತ್ ಒಬ್ಬ ಇದ್ರೆ ಸಾಕು. ಬರ್ತಾ ಇಲ್ವ ಅಲ್ಲಿ ರಕ್ಷಿತ್ ಅಣ್ಣಂಗೆ ಹೇಳು. ಆರ್ಡ್ರ್ ಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ಟೇಬಲ್ಸ್ ಇದೆ, ಕುತ್ಕೊಳ್ಳುವ ಟೇಬಲ್ಸ್ ಮೇಲೆ ಎಲ್ಲ ತಿಂತಾರೆ. ಹಾಂ, ಜ್ಯೂಸಲ್ಲಿ ರಕ್ಷಿತ್ ಅಣ್ಣ ಹತ್ರ ಇಸ್ಕೋ ಹೋಗು ಮಗ. ಏನಿದು? ಏನಿದು ಕೀರ್ತಿ? ವಾಟರ್ ಮೆಲನ್ ಪುನಿನಾ? ಪಾನಿಪುರಿ. ಓಕೆ, ಅದು ನಾರ್ಮಲ್ ಪಾನ್. ಓಕೆ, ಹಾಂ ಹಾಂ, ಆ ಥರ. ಹಾಂ, ರಕ್ಷಿತ ಅಣ್ಣ ಹತ್ರ ಇದೆ ನೋಡಲಿ, ನಡಿ. ದಹಿ ಪುರಿ ಬಂತು. ದಹಿ ಪುರಿ ಟಿಕೆಟ್ ಹಾಕೋರು, ಟಿಕೆಟ್ ನೋಡಲಿ ಅಂತ ಹೇಳಿ. ಸೂಪರು. ಕುಶಿಮಾ ತಿಂತೀರಾ? ಜ್ಯೂಸ್ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿ. ಪಿಜ್ಜಾ ಬಂತು. ಚೀಸ್ ಕಾರ್ನ್ ಪಿಜ್ಜಾ, ಪನ್ನೀರ್ ಆಯಿತು. ಖುಷಿಮಾ ನಿಧಾನ ಕುತ್ಕೊಂಡು ತಿಂತಾವಳೆ. ಸಕ್ಕತ್ತಾಗಿದೆ. ಹೆಂಗಿತ್ತು ರೀತಿ? ಹೆಂಗಿದೆ ರೀತಿ? ಪಾನಿಪುರಿ ಇದೆಯಲ್ಲ, ಮಸಾಲೆ ಪುರಿ ತಿಂದಿಲ್ವಾ? ಆಮೇಲೆ ಏನು ತಿಂದೆ ಮತ್ತೆ ಹೋಗ್ಬಿಟ್ಟೆ ನಾನು. ಇವಾಗ ಬರ್ಗರ್ ಆರ್ಡರ್ ಮಾಡಿದ್ದಾರೆ. ಹಾಂ ಓಕೆ, ಆರಾಮ್ ಬರ್ತಿದೆ, ತಗೋಬೋದು ಆರಾಮಾಗಿ. ಚದ್ವಿ ಮನೆ. ಬಬ್ರು ಬಾಯ್. ಬಬ್ರು ಬಾಯ್ ಮಾಡು. ಬಾಯ್ ಬಬ್ರು. ಇಲ್ಲ, ಇವತ್ತು ವಾಕಿಂಗ್ ಇಲ್ಲ. ಆ್ಯಕ್ಚುಲಿ ಡೈಲಿ ವಾಕಿಂಗ್ ಹೋಗ್ತೀವಿ ಸಂಜೆ ಟೈಮ್, ಇವಾಗಿಲ್ಲ. ಅದನ್ನ ಒಂದಿನಕ್ಕೂ ವಿಡಿಯೋನೇ ಮಾಡಿಲ್ಲ ನಾವು. ಖುಷಿ ಬಾಯಾ? ನೀನು ಬಾಯಾ? ಬಾ, ನಡಿ ಹೋಗೋಣ ಮನೆಗೆ. ರಶಿ ವೆಯ್ಟ್ ಮಾಡ್ತಿದ್ದೆ ನೋಡ ರಶಿ ಅಣ್ಣ. ಓಕೆ, ಬಾಯ್ ಕೀರ್ತಿ. ಗುಡ್ ನೈಟ್. ಹಾಂ, ಸ್ವಿಂಗ್ ಅಂತೆ, ಮತ್ತೆ ಸ್ವಿಂಗ್ ಇನ್ನು. ಬನ್ರಿ ಮಾ. ಹಾಂ, ಇವನ್ ಬರ್ತಾನೆ, ಅವನಿಗೆ ಇವನೇ ಸೆಟ್ ಆಗೋದು. ಬಾಯ್ ಬಾಬು. ಹಾಂ, ಅದೇ
ಬಾಯ್ 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 ಕೀರ್ತಿ ಬಾಯ್. ಗುಡ್ ನೈಟ್ ಬಾಯ್. ನಮಗೆ ಅಂತ ಸ್ಯಾಂಡ್ವಿಚ್ ತಗೊಬಂದಿದ್ವಿ. ಹೇಗಿದೆ ಟೇಸ್ಟ್? ಹಾಂ, ಸಕ್ಕತ್ತಾಗಿದೆ ಸರ್. ನಂಗೆ ತುಂಬ ಇಷ್ಟ ಆಯಿತು. ಹೋಗ್ಬೋದು ಆರಾಮಾಗಿ. ಚೆನ್ನಾಗಿದೆ, ಎಲ್ಲ ಸಿಗುತ್ತೆ, ಎಲ್ಲ ಚೆನ್ನಾಗಿದೆ. ಗುರುದರ್ಶನ್ಗಿನ ತುಂಬ ಚೆನ್ನಾಗಿದೆ ಸೊ. ಹಾಂ, ಸ್ವಲ್ಪ ಸ್ವೀಟ್ ಆಯಿತು. ದಹಿ ಪುರಿ, ಮಸಾಲೆ ಪುರಿ ಇಷ್ಟ ಆಯಿತು ನನಗೆ, ಇಷ್ಟ ಆಯಿತು. ಓಕೆ, ಇವಾಗ ರಕ್ಷಿತ್ ಏನೋ ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ತಂದವನೇ ತಿನ್ನಕ್ಕೆ ಅಂತ. ಅದು ನನ್ನ ಮಗಳು ಇವಾಗ ಪಾಟ್ಲೆ ಕೊಡ್ತಾವಳೆ. ಹಾಂ, ಓಕೆ. ಇನ್ನು ನಾನು ಅಡುಗೆ ಮನೆ ಬಂದು ಒಂದು ಸ್ವಲ್ಪ ಏನು ಎತ್ತ ಅನ್ನೋದನ್ನೆಲ್ಲ ನೋಡಬೇಕು. ಸೊ ಹಾಗೆ ಎಲ್ಲ ಇದೆ. ಏನು ಅಡುಗೆ ಮಾಡಲಿಲ್ಲ ಅಂದರೆ ಏನು ತೊಳೆಯೋದು ಬೆಳೆದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಸ್ವಲ್ಪ ಖುಷಿಗೆ ಅಂತ ತಿಂದಿದ್ದು ಕೊಡ್ಬೇಕು. ಖುಷಿ ಏನು ತಿಂದೇ ಇಲ್ಲ, ನಾನ್ ವೆಜ್ ತಿಂದೇ ಇಲ್ಲ. ಅವಳೆ ಪಿಜ್ಜಾನು ತಿನ್ಲಿಲ್ಲ, ಪಿಜ್ಜಾ ಏನು ತಿನ್ಲಿಲ್ಲ. ಎಲ್ಲರೂ ಚೆನ್ನಾಗಿ ತಿಂದ್ವಿ, ಅವಳೊಬ್ಳೆ ಏನು ತಿನ್ಲಿಲ್ಲ. ಸೊ ಆದ್ರಿಂದ ರೂಢಿ ಇಲ್ಲ ಅವಳಿಗೆ ತಿಂದಿ ಅದನ್ನೆಲ್ಲ. ಪಿಜ್ಜಾ ಹಠ ಮಾಡಿ ಇಷ್ಟ. ಬುರ್ಜಿ ಇದೆ, ಸೋಮ್ ತಿಂತಾರೆ. ಚಪಾತಿ, ಎಗ್ ಬುರ್ಜಿ, ರೈಸ್ ಇದೆ. ಆದ್ರಿಂದ ಹೆಂಗೋ ಆಗುತ್ತೆ. ನಾವಂತೂ ಫುಲ್ ಆಗ್ಬಿಟ್ಟಿದೆ. ಏನು ತಿನ್ನಕ್ಕೆ ಜಾಗ ಇಷ್ಟು ಇಲ್ಲ. ಆಕ್ಚುಲಿ ಮಧ್ಯಾಹ್ನನೇ ಇದನ್ನ ಹೇಳ್ತಿದ್ವಿ. ಹಾಗೆ ಇಲ್ಲಿ ಇವಾಗ ಸ್ವಲ್ಪ ನಾನೇ ತಿಂದಿಲ್ಲ. ಒಂದು ಪೀಸ್ ಪಿಜ್ಜಾ ತಿಂದೆ, ಮಸಾಲೆ ಪುರಿ, ದಹಿ ಪುರಿ, ಇಷ್ಟೇ ಲಿಮಿಟ್. ಅಲ್ಲಿ ಊಟ ಮಾಡೋ ತರನೂ ಇಲ್ಲ. ಸೊ ಹೀಗಾಯ್ತು. ಮಕ್ಳಿಗೋಸ್ಕರ ಅಂದ್ರೆ ನಾವಲ್ಲಿ ತಿನ್ಕೋ ಮಕ್ಳು ರೀದಿ ಮತ್ತೆ ಯಾರು ಒಬ್ರು ಎಲ್ಲ ತಿಂದಿಲ್ಲ. ಅವಾಗ ಅವನ ಮಗಳು ಬಂದಿದ್ಲು ಪ್ರತಿಶಾ ಅಂತ. ಸೊ ಅವ್ರಿಗೆಲ್ಲ ತಿನ್ಸ್ಬೇಕಾಗಿತ್ತು ಕರ್ಕೊಂಡೋಗಿ ಅಂದ್ಬಿಟ್ಟು ಹಾಗೆ ಹೋಗಿ ಒಂದು ರೌಂಡ್ ಬಂದಿದ್ದಾರೆ. ಸೊ ಓಕೆ ನಾನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಡೇ ಪೂರ ಒಂದು ಬ್ಲಾಗ್ ಮಾಡಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸಿದ್ದೀನಿ. ಸ್ವಲ್ಪ ನಾನು ಕೂಡ ಇವಾಗ ಒಂದು ಸ್ವಲ್ಪ ಫ್ರೀ ಆಗ್ತಾ ಇದ್ದೀನಿ. ಬ್ಯುಸಿ ಇದ್ನಲ್ವ, ಸ್ವಲ್ಪ ಫ್ರೀ ಆದೆ. ಆದ್ರಿಂದ ಈ ಬ್ಲಾಗ್ ಮಾಡ್ತಾ ಇರೋದು. ಇಷ್ಟು ದಿನ ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದನ್ನ. ಅಂಡ್ ಓಕೆ, ಇವತ್ತಿನ ಬ್ಲಾಗ್ ಮೇಲೆ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಇನ್ನೊಂದು ಹೊಸ ಬ್ಲಾಗ್ ನಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.